ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕರ್ನಾಟಕದಲ್ಲಿ ದೊಡ್ಡ ದುರಂತ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾದಪಟ್ಟಣದ ಕಾವೇರಿ ಕ್ರಷರ್ನಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟಿದ್ದಾರೆ. 5 ಸ್ಥಿತಿ ಗಂಭೀರವಾಗಿದೆ. ಬೆಳಗಿನ ಜಾವ ಏಕಾಏಕಿ ಬೃಹತ್ ಬಂಡೆ ಕಾರ್ಮಿಕರ ಮೇಲೆ ಉರುಳಿದೆ. ಬಂಡೆ ಬಿದ್ದ ರಭಸಕ್ಕೆ 3 ಟ್ರ್ಯಾಕ್ಟರ್ಗಳು ಸಂಪೂರ್ಣ ನಜ್ಜುಗುಜ್ಜಾಗಿವೆ. ಘಟನೆಯಲ್ಲಿ ಮೃತಪಟ್ಟ ಕಾರ್ಮಿಕರೆಲ್ಲರೂ ಬಿಹಾರ ಮೂಲದವರಾಗಿದ್ದಾರೆ. ರಾಮು ರಾಜ್ಪಾಲ್ ಸಿಂಗ್, ಸತ್ಯನಾರಾಯಣ ಸಿಂಗ್ ಮತ್ತು ರಾಮಾವತಾರ್ ರಾಜೇಂದ್ರ ಪ್ರಸಾದ್, ನೂಹರ್ ಮತ್ತು ಭುವನೇಶ್ವರ ಅಂತ ಗುರುತಿಸಲಾಗಿದೆ. ಎಫ್ಐಆರ್ ಆಗಿದೆ. ಈಗ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಘಟನೆಯಲ್ಲಿ ಮೃತಪಟ್ಟಿರುವ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಇನ್ನು ಎನರ್ಜಿ ಡ್ರಿಂಕ್ ಹೆಸರಲ್ಲಿ ಸಕ್ಕರೆ ಪಾನಕ ಮಾರ್ತಾ ಇದ್ದ ಕಂಪನಿಗಳಿಗೆ FSSAI ಶಾಕ್ ಕೊಟ್ಟಿದೆ. ಭಾರತದ 6 ದೊಡ್ಡ ಎನರ್ಜಿ ಡ್ರಿಂಕ್ಸ್ ಕಂಪನಿಗಳಿಗೆ ಫುಡ್ ಸೇಫ್ಟಿ ರೆಗ್ಯುಲೇಟರ್ ನೋಟಿಸ್ ಕೊಟ್ಟಿದೆ. ಇದರಲ್ಲಿ ರೆಡ್ ಬುಲ್ ಇದೆ, ಸ್ಟಿಂಗ್, ಅಡ್ರೆನಲಿನ್ ರಶ್, ರಿಲಯನ್ಸ್ನ ಕ್ಯಾಂಪಾ ಎನರ್ಜಿ, ಮಾನ್ಸ್ಟರ್ ಎನರ್ಜಿ ಮತ್ತು ಹೆಲ್ತ್ ಎನರ್ಜಿ ಡ್ರಿಂಕ್ಸ್ ಸೇರಿವೆ. ಸಿಕ್ಕಾಪಟ್ಟೆ ಶುಗರ್ ಹಾಕಿ ಮಾರ್ತಾ ಇದ್ರು ಅಂತ ಹೇಳಿ. ಇವರು ಶುಗರ್ ಫ್ರೀ ವರ್ಷನ್ಸ್ ಕೂಡ ಇದಾವೆ ಕೆಲವರದು, ಬಟ್ ಅದರಲ್ಲಿ ಕೆಮಿಕಲ್ ಇರುತ್ತೆ, ಅಂದರೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇರುತ್ತೆ. ಭಾರತದಲ್ಲಿ ಎನರ್ಜಿ ಡ್ರಿಂಕ್ ಅಂತ ಕರೆಯೋಕೆ ಯಾವುದೇ ನಿರ್ದಿಷ್ಟ ಸ್ಟ್ಯಾಂಡರ್ಡ್ಸ್ ಅನ್ನ FSSAI ಫಿಕ್ಸ್ ಮಾಡಿಲ್ಲ. ಆದರೂ ಬ್ರ್ಯಾಂಡ್ಸ್ ತಮ್ಮ ಬಾಟಲ್ ಮೇಲೆ ಎನರ್ಜಿ ಡ್ರಿಂಕ್ಸ್ ಅಂತ ಹಾಕಿ ಗ್ರಾಹಕರಿಗೆ ಮಾರ್ತಾ ಇದ್ದಾರೆ. ಇನ್ಮೇಲೆ ಈ ಥರ ಎಲ್ಲ ನೀವು ಕ್ಲೇಮ್ ಮಾಡಿ ಮಾರಂಗಿಲ್ಲ, ಅಡ್ವರ್ಟೈಸ್ಮೆಂಟ್ ಆ ರೀತಿ ಎಲ್ಲ ಕೊಡಂಗಿಲ್ಲ. ಕುಡಿದ ತಕ್ಷಣ ಬಾಡಿಗೆ ಮೈಂಡ್ಗೆ ಎನರ್ಜಿ ಬರುತ್ತೆ, ಫೋಕಸ್ ಹೆಚ್ಚಾಗುತ್ತೆ, ವೀಕ್ನೆಸ್ ಹೋಗುತ್ತೆ ಅಂತೆಲ್ಲ ನೀವು ಇದನ್ನು ಪ್ರಚಾರ ಮಾಡೋ ಹಾಗಿಲ್ಲ ಅಂತ FSSAI ಸ್ಪಷ್ಟಪಡಿಸಿದೆ. ಏನೋ ಪಾಕಿಸ್ತಾನದ ISI ಜೊತೆ ನಂಟು ಹೊಂದಿದ್ದ ದೊಡ್ಡ ಉಗ್ರಜಾಲವನ್ನು ದಿಲ್ಲಿ ಪೊಲೀಸರು ಭೇದಿಸಿದ್ದಾರೆ. ದಿಲ್ಲಿಯಲ್ಲಿ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ರು 4. ಅವ್ರನ್ನ ಈಗ ಸ್ಪೆಷಲ್ ಸೆಲ್ ಅರೆಸ್ಟ್ ಮಾಡಿದೆ ದಿಲ್ಲಿ ಪೊಲೀಸರದು. ಪಾಕಿಸ್ತಾನದಲ್ಲಿರೋ ISI ಹ್ಯಾಂಡ್ಲರ್ ಶಹಜಾದ್ ಭಟ್ಟಿ ಸೂಚನೆ ಮೇರೆಗೆ ಇವರು ಕೆಲಸ ಮಾಡ್ತಾ ಇದ್ರು. ಬಂಧಿತರನ್ನ ಶುಭದೀಪ್ ಸಿಂಗ್, ಗುರ್ಜಂತ್ ಸಿಂಗ್, ಸಾಜಂತ್ ಸಿಂಗ್ ಮತ್ತು ಗಗನ್ ಪ್ರೀತ್ ಅಂತ ಗುರುತಿಸಲಾಗಿದೆ. 2 ಬಂದೂಕು, 9 ಜೀವಂತ ಗುಂಡು ಮತ್ತು 5 ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಪಾಕಿಸ್ತಾನದಿಂದ ಡ್ರೋನ್ ಮೂಲಕ ಗಡಿಯಲ್ಲಿ ಶಸ್ತ್ರಾಸ್ತ್ರ ಮತ್ತು ನಶಾವಸ್ತು ಸಪ್ಲೈ ಆಗ್ತಾ ಇತ್ತು. ದಿಲ್ಲಿ ಪೊಲೀಸ್ ಸ್ಟೇಷನ್ಗಳು ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮಾಡೋಕೆ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಈಗ ಇವ್ರನ್ನ ಹಿಡಿಯಲಾಗಿದೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಏನೋ UAE ಮೂಲದ ಕಂಪನಿಯೊಂದು ಭಾರತದಲ್ಲಿ $11.5 ಬಿಲಿಯನ್ ಹೂಡಿಕೆ ಮಾಡೋಕೆ ಮುಂದಾಗಿದೆ. ಅದಾನಿ ಎಂಟರ್ಪ್ರೈಸಸ್ ಒಡಿಶಾ ಸರ್ಕಾರದೊಂದಿಗೆ ಇದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿದೆ. ಅಬುದಾಬಿ ಮೂಲದ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿಯೊಂದಿಗೆ ಸೇರಿ ಒಡಿಶಾದಲ್ಲಿ ಹೊಸ ಗ್ರೀನ್ಫೀಲ್ಡ್ ಅಲ್ಯೂಮಿನಿಯಂ ಪ್ಲಾಂಟ್ ಶುರು ಮಾಡ್ತಾ ಇದ್ದೀವಿ. ಬರೋಬ್ಬರಿ $1.08 ಲಕ್ಷ ಕೋಟಿ ಹೂಡಿಕೆ ಅಂತ ಈಗ ಅವ್ರ ಕಡೆಯಿಂದ ಮಾಹಿತಿ ಬರ್ತಾ ಇದೆ. $11.5 ಬಿಲಿಯನ್. ಇದು ಭಾರತದ ಮೆಟಲ್ ಸೆಕ್ಟರ್ನಲ್ಲಿ ಅತಿದೊಡ್ಡ FDI ಅಥವಾ ವಿದೇಶಿ ನೇರ ಹೂಡಿಕೆ. ಈ ಮೆಗಾ ಪ್ರಾಜೆಕ್ಟ್ನಿಂದ ಭಾರತದ ಟೋಟಲ್ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಸುಮಾರು 50% ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಭಾರತ ಈಗ ಚೈನಾ ಬಿಟ್ಟರೆ ಪ್ರಪಂಚದಲ್ಲೇ 2ನೇ ಅತಿದೊಡ್ಡ ಅಲ್ಯೂಮಿನಿಯಂ ಪ್ರೊಡ್ಯೂಸರ್ ಆಲ್ರೆಡಿ. FY25ನಲ್ಲಿ 4.2 ಮಿಲಿಯನ್ ಟನ್ ಪ್ರೊಡ್ಯೂಸ್ ಮಾಡಿದೆ ಭಾರತ. 5.5 ಮಿಲಿಯನ್ ಟನ್ ಕನ್ಸ್ಯೂಮ್ ಮಾಡಿದೆ. ಸ್ವಲ್ಪ ಶಾರ್ಟೇಜ್ ಇದೆ ನಮಗೆ. ಇದು ಕಾರ್ಯರೂಪಕ್ಕೆ ಬಂದಾಗ ನಮಗೆ ಬೇಕಾಗಿದೆ ನಾವೇ ಉತ್ಪಾದನೆ ಮಾಡಿ ಬೇರೆಯವರಿಗೆ ಮಾರೋ ಸಾಮರ್ಥ್ಯವನ್ನು ಕೂಡ ಭಾರತ ಗಳಿಸ್ಕೊಳ್ಬಹುದು. ಇರೋ ಸ್ನೇಹಿತರೆ, ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರತಾರಿಣಿ ಶಕ್ತಿಪೀಠ, ಉದಯಗಿರಿ, ಸ್ಕಂದಗಿರಿ ಕೇವ್ಸ್ ಎಲ್ಲ ಸೇರಿ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನು ಭಾರತ ಮತ್ತು ಜಪಾನ್ ನಡುವೆ ಈಗ ದೊಡ್ಡ ಮಟ್ಟದ ಅಗ್ರಿಮೆಂಟ್ಸ್ ಆಗಿವೆ. ಜಪಾನ್ ಪ್ರಧಾನಿ ಸನಾಯ್ ಟಕೈಚಿ ತಮ್ಮ ಮೊದಲ ಭಾರತ ಭೇಟಿಯಲ್ಲಿ 16ನೇ ಇಂಡಿಯಾ ಜಪಾನ್ ಆನ್ಯುವಲ್ ಸಮ್ಮಿಟ್ನಲ್ಲಿ ಪಾಲ್ಗೊಂಡ್ರು. PM ನರೇಂದ್ರ ಮೋದಿ ಅವರೊಂದಿಗೆ ಮಾತಾಡಿದ್ರು. ಆರ್ಥಿಕತೆ, ಸೆಮಿಕಂಡಕ್ಟರ್ ಸಪ್ಲೈ ಚೈನ್ ಮತ್ತು ಕ್ರಿಟಿಕಲ್ ಟೆಕ್ನಾಲಜಿಯಲ್ಲಿ ಒಟ್ಟಾಗಿ ಕೆಲಸ ಮಾಡೋಕೆ ಭಾರತ ಜಪಾನ್ ನಿರ್ಧಾರ ಮಾಡಿದೆ. ವಿಶೇಷ ಅಂದರೆ ಟಕೈಚಿ ಅವ್ರನ್ನ ನರೇಂದ್ರ ಮೋದಿ ಅವರು ತಂಗಿ ಅಂತ ಕರೆದು ಮಾತನಾಡಿಸಿದ್ದಾರೆ. ಟಕೈಚಿ ತವರೂರಾದ ನಾರಾ ಜೊತೆಗೆ ಭಾರತಕ್ಕೆ ಬೌದ್ಧ ಧರ್ಮದ ಲಿಂಕ್ ಇದೆ. ಜೊತೆಗೆ ಭಾರತದ ಡೆವಲಪ್ಮೆಂಟ್ನಲ್ಲಿ ಜಪಾನ್ ಪಾತ್ರ ದೊಡ್ಡದಿದೆ ಅಂತ ಮೋದಿ ಹೇಳಿದರು. ಅತ್ತ ಟಕೈಚಿ ಕೂಡ ಈಗಿನ ಗ್ಲೋಬಲ್ ಸಿಚುವೇಶನ್ನಲ್ಲಿ 2 ದೇಶಗಳು ಪರಸ್ಪರರ ಶಕ್ತಿಯನ್ನು ಬಳಸಿಕೊಂಡು ಒಟ್ಟಾಗಿ ಬೆಳೆಯೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಹೀಗಾಗಿ ಮುಂದಿನ 10 ವರ್ಷಗಳಲ್ಲಿ ಜಪಾನ್ ಭಾರತದಲ್ಲಿ ಬರೋಬ್ಬರಿ $10 ಟ್ರಿಲಿಯನ್ ಇನ್ವೆಸ್ಟ್ ಮಾಡುತ್ತೆ. ಇಲ್ಲಿರೋ ಜಾಪನೀಸ್ ಕಂಪನಿಗಳ ಸಂಖ್ಯೆ ಕೂಡ ಡಬಲ್ ಆಗುತ್ತೆ ಅಂತ ಹೇಳಿ ಘೋಷಿಸಿದ್ದಾರೆ. ಇದೇ ವೇಳೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್ ಮಾಡೋಕೆ ಒಪ್ಪಂದ ಆಗಿದೆ. ಇದರ ಮೊದಲ ಪ್ರಾಜೆಕ್ಟ್ ಆಗಿ ನೇವಲ್ ರೇಡಿಯೋ ಆಂಟೆನಾ ಯೂನಿಕಾರ್ನ್ ಅನ್ನ ಡೆವಲಪ್ ಮಾಡ್ತಾ ಇದ್ದು, ಇದು ಕಡಲ ಭದ್ರತೆ ಮತ್ತು ಶಾಂತಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ AI ಮತ್ತು ಟೆಕ್ನಾಲಜಿ ಫೀಲ್ಡ್ನಲ್ಲೂ ಅಗ್ರಿಮೆಂಟ್ ಆಗಿದ್ದು, ಜಪಾನ್ ಪ್ರಿಸಿಷನ್ ಟೆಕ್ನಾಲಜಿ ಹಾಗೂ ಭಾರತದ ಸಾಫ್ಟ್ವೇರ್ ಸ್ಕಿಲ್ ಎಲ್ಲವೂ ಸೇರಿ ಗ್ಲೋಬಲ್ AI ಡೆವಲಪ್ಮೆಂಟ್ಗೆ ಹೊಸ ಸ್ಪೀಡ್ ಸಿಗುತ್ತೆ ಅಂತ ಮೋದಿ ಹೇಳಿದ್ದಾರೆ.
ಮೆಟಲ್ಸ್ ಮತ್ತು ಎನರ್ಜಿ ಸೆಕ್ಟರ್ನಲ್ಲೂ ಒಪ್ಪಂದಗಳಾಗಿವೆ. 2025-26 ಆರ್ಥಿಕ ವರ್ಷದಲ್ಲಿ ಎರಡೂ ದೇಶಗಳ ನಡುವೆ $27.5 ಬಿಲಿಯನ್ ಬೈಲ್ಯಾಟ್ರಲ್ ಟ್ರೇಡ್ ಆಗಿದೆ. ಅದನ್ನು ಜಾಸ್ತಿ ಮಾಡೋ ಉದ್ದೇಶ ಇದೆ. ಇದನ್ನು PM ನರೇಂದ್ರ ಮೋದಿ ಅವರು ಸನೈ ತಕೈಚಿ ಅಂದರೆ ತಂಗಿ ಅಂತ ಕರೆದಿದ್ದಾರಲ್ಲ, ಅವರೊಂದಿಗೆ ಚರ್ಚೆ ಮಾಡಿದ್ದಾರೆ. ಇಷ್ಟು ದಿವಸ ಫ್ರೆಂಡ್ಸ್ ಇದ್ರು ಎಲ್ಲರೂ ಕೂಡ. ಟ್ರಂಪು, ಇಟಲಿಯಲ್ಲಿ ಅವರೆಲ್ಲ ಫ್ರೆಂಡ್ಸು, ಇವರು ತಂಗಿ ಈಗ. ಹಾಗೆ ಮಿಡಲ್ ಈಸ್ಟಲ್ಲಿ ಬ್ರದರ್ಸ್ ಇದ್ದಾರೆ. ಅಲ್ಲಿ ಸೌದಿಯ ಪ್ರಿನ್ಸು, ಆಮೇಲೆ UAEನ ಶೇಖು, ಅವ್ರನ್ನೆಲ್ಲ ಬ್ರದರ್ ಅಂಥೇಳಿ ಪ್ರೈಮ್ ಮಿನಿಸ್ಟರ್ ಕರೆಯೋದು. ಇದೆಲ್ಲ ಸುಮ್ಮನೆ ಅಲ್ಲ, ಅದಕ್ಕೊಂದು ಎಷ್ಟು ಸ್ಪೆಷಲ್ ಸ್ಟೇಟಸ್ ಕೊಡ್ತೀವಿ ಅನ್ನೋದರ ಲೆಕ್ಕಾಚಾರದ ಮೇಲೆ ಅದು ಹೋಗುತ್ತೆ. ಅದು ಡಿಪ್ಲೊಮ್ಯಾಟಿಕ್ ಟಾಕ್ಸಲ್ಲಿ ಈ ಥರದ ಪದಗಳನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಬಳಸೋದಿಲ್ಲ. ಈಗ ಜಪಾನ್ ಪ್ರಧಾನಿಗೆ ತಂಗಿ ಅಂತ ಕರೆದಿದ್ದಾರೆ PM. ಇತ್ತ ಕರ್ನಾಟಕ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಶಾಕ್ ಕೊಟ್ಟಿದೆ. RSS ವಿರುದ್ಧದ ಮಾನನಷ್ಟ ಮೊಕದ್ದಮೆ ಕೇಸ್ನಲ್ಲಿ ನ್ಯಾಯಾಲಯ ಈಗ ಆದೇಶ ಕೊಟ್ಟಿದೆ. RSS ಅನ್ನೋದು ರಿಜಿಸ್ಟರ್ ಆಗಿರೋ ಸಂಸ್ಥೆ ಅಲ್ಲ, ಅದಕ್ಕೆ ಅಧಿಕೃತ ಮೆಂಬರ್ಸ್ ಇಲ್ಲ ಅಂತ ಖರ್ಗೆ ವಾದ ಮಾಡಿದ್ರು. ಹೀಗಾಗಿ ಯಾವುದೇ RSS ಸದಸ್ಯ ಮಾನನಷ್ಟ ಮೊಕದ್ದಮೆ ನನ್ನ ಮೇಲೆ ಹಾಕಂಗಿಲ್ಲ ಅಂತ ಖರ್ಗೆ ಅವರು ವಾದವನ್ನು ಮಂಡಿಸಿದ್ರೆ ಅವ್ರ ಕಡೆಯಿಂದ ವಾದ ಮಂಡಿಸಲಾಗಿತ್ತು. ಆದರೆ ಪ್ರಿಯಾಂಕ್ ಖರ್ಗೆ ಅವರ ಈ ವಾದವನ್ನು ವಿಶೇಷ ಕೋರ್ಟ್ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. RSS ಬಗ್ಗೆ ಅವಹೇಳನ ಮಾಡಿದಾಗ ಅದರ ಯಾವುದೇ ಸದಸ್ಯ ದೂರನ್ನ ಕೊಡಬಹುದು ಅಂತ ಕೋರ್ಟ್ ಹೇಳಿದೆ. ಇದೇ ಕೇಸಲ್ಲಿ ಕೋರ್ಟ್ ಸಮನ್ಸ್ ಕೂಡ ಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಹಾಗೂ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜುಲೈ 21 ಖುದ್ದು ಕೋರ್ಟ್ಗೆ ಹಾಜರಾಗಿ ಅಂತ ಸೂಚಿಸಿದೆ. ಇದೇ ಕೇಸ್ನಲ್ಲಿದ್ದ ದಿನೇಶ್ ಗುಂಡೂರಾವ್ ಅವರನ್ನ ಮಾತ್ರ ಕೋರ್ಟ್ ಪ್ರಕರಣದಿಂದ ಡ್ರಾಪ್ ಮಾಡಿದೆ. ಏನಿದು ಕೇಸ್ ಹಾಗಾದ್ರೆ? ಇದು ಅಕ್ಟೋಬರ್ 2025ರಲ್ಲಿ ಆಗಿದ್ದ ಘಟನೆ. RSS ಮತ್ತು ಅದರ ಕಾರ್ಯಕರ್ತರ ಬಗ್ಗೆ ಅವರು ಮಾಧ್ಯಮಗಳಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನೋದು ಆರೋಪ. ಇದರ ವಿರುದ್ಧ ಬೆಂಗಳೂರಿನ RSS ಕಾರ್ಯಕರ್ತ ತೇಜಸ್ ಅನ್ನೋರು ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ರು. ಏನೋ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಶಾಕ್ ಕೊಟ್ಟಿದೆ. 52 ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ಪಡೆಯುವ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ. ಗಿರೀಶ್ ಭಾರದ್ವಾಜ್ ಅನ್ನೋರು PIL ಹಾಕಿದ್ರು. ಸಚಿವ UT ಖಾದರ್ ಶಿಫಾರಸಿನ ಮೇರೆಗೆ ಸರ್ಕಾರ ಈ ನಿರ್ಧಾರ ತಗೊಂಡಿತ್ತು. ಆಗ ಖಾದರ್ ವಿಧಾನಸಭಾ ಸ್ಪೀಕರ್ ಸ್ಥಾನದಲ್ಲಿದ್ದರು. ಕಳೆದ ಮೇ 27 ಸರ್ಕಾರ ಕೇಸ್ ವಾಪಸ್ ಪಡೆಯುವ ಆದೇಶ ಹೊರಡಿಸಿತ್ತು. ಈ ಪಟ್ಟಿಯಲ್ಲಿ ಕಲಬುರಗಿಯ ಲಾಡ್ಲೆ ಮಶಕ್ ದರ್ಗಾ ಗಲಾಟೆ ಕೇಸ್ ಕೂಡ ಸೇರಿತ್ತು. ಹಲವು ಕೋಮು ಗಲಭೆ ಕೇಸ್ಗಳನ್ನು ಸರ್ಕಾರ ಹಿಂಪಡೆಯೋಕೆ ತೀರ್ಮಾನ ಮಾಡಿತ್ತು. ಇದಕ್ಕೀಗ ಹೈಕೋರ್ಟ್ ಬ್ರೇಕ್ ಹಾಕಿದೆ. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. 2 ವಾರಗಳಲ್ಲಿ ಪ್ರತಿಕ್ರಿಯೆ ಕೊಡಿ ಅಂತ ಹೇಳಿದೆ. ಇನ್ನು ಕೋರ್ಟ್ ತಡೆಯಾಜ್ಞೆ ಬಗ್ಗೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕದ ಮೇಲೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ ವಾಪಸ್ ಪಡೆದ ಕೇಸ್ಗಳ ಪಟ್ಟಿಯಲ್ಲಿ BJP ನಾಯಕರ ಹೆಸರುಗಳು ಕೂಡ ಇದ್ದಾವೆ. ಕಾನೂನು ಮೀರಿ ಯಾವುದೇ ತೀರ್ಮಾನ ಮಾಡಿಲ್ಲ, ಎಲ್ಲ ಸರಿಯಾಗೇ ಇದೆ ನಮ್ದು ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ದೇಶದಲ್ಲಿ ಮಳೆ ಕೊರತೆ ನಡುವೆ ಕೂಡ ಈಗ ನಿಧಾನಕ್ಕೆ ಮೋಡಗಳು ಬಂದು ಮಳೆ ಚೆಲ್ಲೋಕೆ ಶುರು ಮಾಡಿವೆ. ಕೆಲ ಕಡೆ ಜೋರಾಗಿ ಮಳೆ ಆಗ್ತಾ ಇದೆ. ಗುರುವಾರ ದಿಲ್ಲಿ ಮತ್ತು NCR ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಹವಾಮಾನ ಇಲಾಖೆ ದಿಲ್ಲಿ ಮತ್ತು ಸುತ್ತಮುತ್ತಲ ಜಾಗಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದೆ. ಹಾಗೆ ಮಹಾರಾಷ್ಟ್ರ, ಉತ್ತರಾಖಂಡ್, ಹಿಮಾಚಲದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕರ್ನಾಟಕದ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಹೊಸ ಗೊಂದಲ ಶುರುವಾಗಿದೆ. 2002ರ ಮೂಲ ಲಿಸ್ಟ್ನಲ್ಲಿ ಹಲವರ ಹೆಸರುಗಳು ಕಾಣಿಸ್ತಿಲ್ಲ ಅನ್ನೋ ದೂರು ಬಂದಿವೆ. ತಮ್ಮ ಅಥವಾ ಹೆತ್ತವರ ಹೆಸರು ಸಿಗ್ತಾ ಇಲ್ಲ ಅಂತ ಮತದಾರರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇದಕ್ಕೆ ರಾಜ್ಯ ಚುನಾವಣಾ ಆಯೋಗ ಪರ್ಯಾಯ ದಾರಿಗಳನ್ನ ಹೇಳಿದೆ. 2002ರ ಲಿಸ್ಟ್ ನಲ್ಲಿ ಪೋಷಕರ ಹೆಸರು ಇಲ್ಲದೆ ಇದ್ರೆ ಬೇರೆ ಸಂಬಂಧಿಕರ ಹೆಸರನ್ನ ಲಿಂಕ್ ಮಾಡಬಹುದು. ಅಪ್ಪ ಅಥವಾ ಅಮ್ಮನ ಕಡೆಯ ಯಾವುದೇ ಸಂಬಂಧಿಕರ ಹೆಸರನ್ನ ಇಲ್ಲಿ ಮ್ಯಾಪ್ ಮಾಡಬಹುದು ಅಂತ ಹೇಳಿದ್ದಾರೆ. ಅವರು ದೇಶದ ಎಲ್ಲೇ ವೋಟ್ ಹಾಕ್ತಾ ಇದ್ರು ಕೂಡ ಅವರ ಡೇಟಾ ಯೂಸ್ ಮಾಡ್ಕೋಬಹುದು. ಸದ್ಯಕ್ಕೆ ಇದಕ್ಕೆ ಯಾವುದೇ ಸಪೋರ್ಟಿಂಗ್ ದಾಖಲೆ ಕೂಡ ಕೊಡೋ ಅಗತ್ಯ ಇರಲ್ಲ. ಒಂದು ವೇಳೆ ವೆರಿಫಿಕೇಶನ್ ನೋಟಿಸ್ ಬಂದ್ರೆ ಮಾತ್ರ 12 ದಾಖಲೆಗಳಲ್ಲಿ ಒಂದನ್ನ ಕೊಡಬೇಕು. 2002ರ ಲಿಸ್ಟ್ ನಲ್ಲಿ ಸಂಬಂಧಿಕರು ಇರಲಿಲ್ಲ ಅಂದ್ರೆ ಅವ್ರನ್ನ ಹೊಸ ವೋಟರ್ ಅಂತ ಪರಿಗಣಿಸಲಾಗುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಬೆಂಗಳೂರಿನ ಬೇಬಿ ಕೇರ್ ಸೆಂಟರ್ ಒಂದರಲ್ಲಿ ನಡೆದಿರೋ ರಾಕ್ಷಸಿ ಕೃತ್ಯ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಲ್ಲಿನ ಆಯಾಗಳು ಪುಟ್ಟ ಮಕ್ಕಳ ಮೇಲೆ ಮಾಡಿರೋ ಕ್ರೂರತೆ ನೋಡಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಅಳುವ ಮಕ್ಕಳನ್ನ ವಾಷಿಂಗ್ ಮಿಷನ್ಗೆ ಹಾಕಿ ಹಿಂಸೆ ಕೊಟ್ಟಿದ್ದಾರೆ. ಈ ಕೃತ್ಯ ಎಸಗಿದ ಡೇ ಕೇರ್ನ 5 ಮಹಿಳಾ ಸಿಬ್ಬಂದಿ ವಿರುದ್ಧ FIR ಆಗಿದೆ. ಡೇ ಕೇರ್ ಸೆಂಟರ್ ಬೆಂಗಳೂರಿನ ಬ್ರೂಕ್ ಫೀಲ್ಡ್ ನಲ್ಲಿದೆ. ಇಲ್ಲೆಲ್ಲ ಇರುವಂತ IT ಕಂಪನಿ ಉದ್ಯೋಗಿಗಳು ಜಾಬ್ ಇರುತ್ತೆ, ಪಾಪ ಜೀವನ ನಡೆಸ್ತಾ ಇರ್ತಾರೆ, ಲೈವ್ಲಿಹುಡ್. ಅವರು ಮಕ್ಕಳನ್ನ ನೋಡ್ಕೊತಾರೆ ಅಂತ ಹೇಳಿ ದುಡ್ಡು ಕೊಟ್ಟು ಈ ಕೇರ್ ಸೆಂಟರ್ಗಳಲ್ಲಿ ಬಿಟ್ಟು ಹೋಗಿರ್ತಾರೆ. ಆದರೆ ಆಯಾಗಳು ಮಾತ್ರ ರಾಕ್ಷಸಿಯರಂತೆ ವರ್ತಿಸಿದ್ದಾರೆ. ಮಕ್ಕಳು ಅತ್ತಾಗ ಹೆದರಿಸ್ಲಿಕ್ಕೆ ಮಕ್ಕಳು ಮತ್ತಿನ್ ಗಲಾಟೆ ಮಾಡದೇ ಇರ್ತಾರ. ಇವ್ರ ಕೆಲಸನೇ ತಾನೆ ನೋಡ್ಕೊಳ್ಳೋದು ಬಿಟ್ಟು ಮಕ್ಕಳನ್ನ ಎತ್ಕೊಂಡು ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕೋದು, ಬಾಯಿಗೆ ನೀರು ಹೊಯ್ಯೋದು, ಟಾಯ್ಲೆಟ್ ಜೆಟ್ಟಲ್ಲೆಲ್ಲ ಹಿಂಸೆ ಕೊಡೋದು, ಈ ಥರ ತುಂಬ ಹಿಂಸೆ ಕೊಟ್ಟಿದ್ದಾರೆ.
ಶೌಚಾಲಯದಲ್ಲಿ ಕೂಡ್ ಹಾಕಿ ಅವರು ಕಿರ್ಚಾಡಿದ್ದು ಹೊರಗೆ ಕೇಳಿದಿರಂಗೆ ಬಾಗ್ಲು ಹಾಕಿ ಕೂಡ ಹಿಂಸೆ ಕೊಟ್ಟಿದ್ದಾರೆ. ಈ ದೃಶ್ಯಗಳು ಕ್ಯಾಮೆರಾ ಕಣ್ಣಲ್ಲಿ ಕ್ಯಾಪ್ಚರ್ ಆಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. HL ಪೊಲೀಸರು ಆಕ್ಷನ್ ತಗೊಂಡಿದ್ದಾರೆ. ಈಗ 5 ಆಯಾಗಳ ಮೇಲೆ ಕೇಸ್ ಹಾಕಿದ್ದಾರೆ. ಡೇ ಕೇರ್ ಅನ್ನ ಶಟ್ ಡೌನ್ ಮಾಡಲಾಗಿದೆ. ಒಳಗೆ ಹಾಕಿ ಆಯಾಗಳನ್ನ ಫಸ್ಟ್ ಈ ತರ ಮಾಡಿದವ್ರನ್ನ ರಾಕ್ಷಸರಂತೆ ವರ್ತಿಸಿದವ್ರನ್ನ. KSRTC, BMTC, ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನೌಕರರ ಮೂಲ ವೇತನ 12.5% ಏರಿಕೆಯಾಗಿದೆ. 2025 ಮಾರ್ಚ್ 31 ಮೂಲ ವೇತನದ ಆಧಾರದ ಮೇಲೆ 12.5% ಹೆಚ್ಚಳ ಮಾಡಿದ್ದಾರೆ. ಈಗ ಜುಲೈ 1ರಿಂದಲೇ ಜಾರಿ ಕೂಡ ಬರ್ತಾ ಇದೆ. ಇದು 4 ನಿಗಮಗಳ ಚಾಲಕರು, ನಿರ್ವಾಹಕರು ಮತ್ತು ಆಡಳಿತ ಸಿಬ್ಬಂದಿ ಸೇರಿ ಒಟ್ಟು 1.05 ಲಕ್ಷ ನೌಕರರಿಗೆ ಅನ್ವಯ ಆಗ್ತಾ ಇದೆ. ಈ ನಿರ್ಧಾರದಿಂದ ಪ್ರತಿ ತಿಂಗಳು 72.80 ಲಕ್ಷ ಎಕ್ಸ್ಟ್ರಾ ಖರ್ಚಾಗುತ್ತೆ ಸ್ಯಾಲರಿ ಕೊಡಕ್ಕೆ. ಇನ್ನು 38 ತಿಂಗಳಿಂದ ಬಾಕಿ ಉಳಿಸಿಕೊಂಡಿದ್ದ ಹಿಂಬಾಕಿ ಅರಿಯರ್ಸ್ ಹಣದ ಮೊದಲ ಕಂತನ್ನು ಕೂಡ ಸರ್ಕಾರ ರಿಲೀಸ್ ಮಾಡಿದೆ. ಬಾಕಿ ಉಳಿದಿರೋ ಹಣವನ್ನು ಮುಂದಿನ ಕೆಲವೇ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತಲೂ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಾಗಿತ್ತು, ನಿಮಗೆ ಗೊತ್ತಿರಬಹುದು, ಸಂಬಳ ಜಾಸ್ತಿ ಮಾಡಿ ಬಾಕಿ ಎಲ್ಲ ಕೊಡಿ ಅಂತ ಹೇಳಿ. ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನೆ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಈ ಯೋಜನೆಯ ಮರುಪರಿಶೀಲನೆಗೆ ಪ್ಯಾನ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಯಾಕೆ ಕೇಳ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಮಾಡಲಾಗಿದೆ. ಪ್ಯಾನ್ ಕಾರ್ಡ್ ಓಕೆ ಆದಾಯಕ್ಕೆ ಅಂತ ಹೇಳ್ಬೋದೇನೋ, ಆದ್ರೆ ಜಾತಿ ಪ್ರಮಾಣ ಪತ್ರ ಯಾಕೆ ನಿಮಗೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗ್ತಿದೆ. ಯಾವುದೇ ಕಂಡೀಷನ್ ಹಾಕಲ್ಲ ಅಂತ ಹೇಳಿ ಅಧಿಕಾರ ಹಿಡಿದು ನೀವು ಜನರಿಗೆ ಭರವಸೆ ಕೊಟ್ಟು ಈಗ ಒಂದೊಂದೇ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ. ಬೊಕ್ಕಸ ಖಾಲಿ ಅಂತ ಹೇಳಿ ದಿವಾಳಿತನ ಮುಚ್ಕೊಳ್ಳೋಕೆ ಜನರನ್ನ ಗೃಹ ಜ್ಯೋತಿ ಸ್ಕೀಮ್ನಿಂದ ಹೊರಗೆ ಹಾಕೋಕೆ ಪ್ಲಾನ್ ಮಾಡಿದೀರಾ ಅಂತ ವಿಪಕ್ಷಗಳು, ಮುಖ್ಯವಾಗಿ JDS ಇದನ್ನ ಹೈಲೈಟ್ ಮಾಡಿ ಕೇಳಿದೆ. ಏನೋ ಕರ್ನಾಟಕದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಸಾಲ ಮಂಜೂರು ಮಾಡಿದೆ. 1743 ಕೋಟಿ ರೂಪಾಯಿ ಸಾಲಕ್ಕೆ ಒಪ್ಪಿಗೆ ಕೊಟ್ಟಿದೆ. ಈ ಅನುದಾನದಲ್ಲಿ ರಾಜ್ಯಾದ್ಯಂತ ಒಟ್ಟು 500 ಸಮಗ್ರ ಸರ್ಕಾರಿ ಶಾಲಾ ಕ್ಲಸ್ಟರ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ಕಳ್ಳತನ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳದ ವೇಳೆ ಅತಿ ಹೆಚ್ಚು ಹಣ ದೋಚಲಾಗಿದೆ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಕುಂಭಮೇಳದ ವೇಳೆ ಲಕ್ಷಾಂತರ ಭಕ್ತರು ರಾಮ ಮಂದಿರಕ್ಕೂ ಕೂಡ ಬಂದರು. ಕಾಣಿಕೆ ಹರಿವು ದೊಡ್ಡ ಪ್ರಮಾಣದಲ್ಲಿತ್ತು. ಇದನ್ನೇ ಅವಕಾಶವನ್ನಾಗಿ ಮಾಡಿಕೊಂಡು ಮಂದಿರದ ಪೆಟ್ಟಿಗೆಗೆ ಹೋಗಬೇಕಾಗಿದ್ದ ಕಾಣಿಕೆ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಮತ್ತೊಂದು ಕಡೆ ಇದೇ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಲಾಯರ್ಗಳು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಮತ್ತು ಕೃಷ್ಣ ದೇವ್ ವಿರುದ್ಧ ಲಿಖಿತ ದೂರು ಸಲ್ಲಿಕೆಯಾಗಿದೆ. FIR ಹಾಕಿ ಇವಾಗಲೇ ಇಲ್ಲಾಂದ್ರೆ ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಜುಲೈ 6ನೇ ತಾರೀಕು ರಾಮ ಮಂದಿರ ಟ್ರಸ್ಟ್ನ ಮೀಟಿಂಗ್ ಇದೆ. ಈ ಮೀಟಿಂಗ್ ನಲ್ಲಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗೆ SIT ಕೊಟ್ಟಿರೋ ವರದಿ ಬಗ್ಗೆ ಕೂಡ ಟ್ರಸ್ಟ್ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಯುತ್ತೆ. ಏನು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರ ಸೇವಾ ಅವಧಿಯನ್ನ ಮತ್ತೆ 1 ವರ್ಷ ಎಕ್ಸ್ಟೆಂಡ್ ಮಾಡಲಾಗಿದೆ. ಇವರು ನವೆಂಬರ್ 30, 2024ಕ್ಕೆ ರಿಟೈರ್ ಆಗಬೇಕಾಗಿತ್ತು. ಆದರೆ ಮೊದಲು ಇವರಿಗೆ 19 ತಿಂಗಳ ಎಕ್ಸ್ಟೆನ್ಷನ್ ಕೊಟ್ಟು ಜುಲೈ 14, 2026ರವರೆಗೆ ಮುಂದುವರೆಸಿದ್ರು. ಈಗ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದಿ ಕ್ಯಾಬಿನೆಟ್ ಇದನ್ನ ಜುಲೈ 14, 2027ರವರೆಗೆ ವಿಸ್ತರಿಸಿದೆ. 2024ರಿಂದ ಈ ಹುದ್ದೆಯಲ್ಲಿದ್ದಾರೆ ಇವರು. ಇದಕ್ಕೂ ಮುಂಚೆ ಇವರು ಡೆಪ್ಯೂಟಿ NSA ಆಗಿಯೂ ಕೂಡ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಅಜಿತ್ ದೋವಲ್ ಅವರ ಗರಡಿಯಲ್ಲಿ ಪಳಗಿದ್ದಾರೆ. ಇನ್ನು ಉತ್ತರಾಖಂಡ್ ಸರ್ಕಾರ ಮದರಸಾ ಬೋರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಬದಲಿಗೆ ಎಲ್ಲ 6 ಅಲ್ಪಸಂಖ್ಯಾತ ಸಮುದಾಯಗಳ ಶಿಕ್ಷಣ ಸಂಸ್ಥೆಗಳನ್ನ ಒಂದೇ ಕಾಮನ್ ಅಥಾರಿಟಿ ಕೆಳಗೆ ತರಲಾಗಿದೆ. ಈ ರೀತಿ ಮಾಡಿದ ಮೊದಲ ರಾಜ್ಯ ಉತ್ತರಾಖಂಡ. ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ, ಜೈನ್ ಮತ್ತು ಬೌದ್ಧ ಧರ್ಮಗಳ ಶಿಕ್ಷಣ ಸಂಸ್ಥೆಗಳು ಇನ್ನು ಮುಂದೆ ಮೈನಾರಿಟಿ ಎಜುಕೇಷನ್ ಅಥಾರಿಟಿ ಕೆಳಗೆ ಕಾರ್ಯಾಚರಣೆ ಮಾಡ್ತವೆ. ಏನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಕೈದಿಗಳ ಪಟ್ಟಿಯ ಎಕ್ಸ್ಚೇಂಜ್ ಆಗಿದೆ. ಭಾರತದ ಜೈಲಿನಲ್ಲಿರೋ 386 ಪಾಕ್ ನಾಗರಿಕರು ಮತ್ತು 53 ಮೀನುಗಾರರ ಪಟ್ಟಿಯನ್ನ ಭಾರತ ಶೇರ್ ಮಾಡಿದೆ. ಪಾಕಿಸ್ತಾನ ಕೂಡ ತನ್ನ ಜೈಲಿನಲ್ಲಿರೋ 52 ಭಾರತೀಯ ನಾಗರಿಕರು ಮತ್ತು 198 ಮೀನುಗಾರರ ಪಟ್ಟಿಯನ್ನ ಕೊಟ್ಟಿದೆ. ಈ ವೇಳೆ ಪಾಕ್ ಜೈಲಿನಲ್ಲಿರೋ 188 ಭಾರತೀಯರನ್ನ ಬಿಡುಗಡೆ ಮಾಡುವಂತೆ ಭಾರತ ಪಾಕಿಸ್ತಾನವನ್ನ ಆಗ್ರಹ ಮಾಡಿದೆ. ಶಿಕ್ಷೆ ಮುಗಿಸಿರೋ ಮೀನುಗಾರರು ಮತ್ತು ನಾಗರಿಕರನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ ಪಾಕಿಸ್ತಾನಕ್ಕೆ. ಅಲ್ಲದೆ ಪಾಕ್ ಜೈಲಿನಲ್ಲಿರೋ 13 ಭಾರತೀಯರನ್ನ ಭೇಟಿ ಮಾಡೋಕೆ ನಮ್ಮ ರಾಯಭಾರಿಗಳಿಗೆ ಅವಕಾಶ ಮಾಡಿಕೊಡಿ ಅಂತಲೂ ಭಾರತ ಕೇಳಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ 2008ರಲ್ಲಿ ಆಗಿರೋ ಒಪ್ಪಂದದ ಪ್ರಕಾರ ಪ್ರತಿ ವರ್ಷ ಜನವರಿ 1 ಮತ್ತು ಜುಲೈ 1ನೇ ತಾರೀಕು ಈ ಪಟ್ಟಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು.
ಇದರ ಅನ್ವಯ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಲಿಸ್ಟ್ ಅನ್ನ. ಏನೋ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 579 ಪಾಯಿಂಟ್ಸ್ ಅಥವಾ 0.75% ಜಂಪ್ ಆಗಿ 77,502ಕ್ಕೆ ತಲುಪಿದೆ. ನಿಫ್ಟಿ 169 ಪಾಯಿಂಟ್ಸ್ ಅಥವಾ 0.71% ಜಂಪ್ ಆಗಿ 24,175ಕ್ಕೆ ತಲುಪಿದೆ. ಇತ್ತ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.02% ಜಂಪ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.49% ಏರಿಕೆಯಾಗಿದೆ. ಕತಾರ್ನಲ್ಲಿ ನಡೆದ ಅಮೆರಿಕ ಮತ್ತು ಇರಾನ್ ನಡುವಿನ ಇಂಡೈರೆಕ್ಟ್ ಮಾತುಕತೆ ಪಾಸಿಟಿವ್ ಆಗಿ ಮುಕ್ತಾಯವಾಗಿದೆ. ಇದರಿಂದ ತೈಲ ಬೆಲೆ ಮತ್ತೆ ಇಳಿಕೆಯಾಗಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ ನಲ್ಲಿ ಆಯಿಲ್ ಬೆಲೆ $70 ಆಸುಪಾಸಲ್ಲೇ ಇತ್ತು. ಏನೋ ಹಾರ್ಮುಸ್ ಜಲಸಂಧಿ ಸುತ್ತಮುತ್ತಲಿನ ಪರಿಸ್ಥಿತಿ ತಿಳಿಯಾಗ್ತಾ ಇದೆ. ಇತ್ತ ಜಪಾನ್ PM ಭಾರತಕ್ಕೆ ಬಂದಿದ್ದಾರೆ. ಭಾರತ ಜಪಾನ್ ನಡುವೆ ಹಲವು ಮಹತ್ವದ ಒಪ್ಪಂದಗಳು ಕೂಡ ಆಗ್ತಾ ಇದಾವೆ. ಹೀಗಾಗಿ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಜಾಸ್ತಿ ಇತ್ತು. ಎರಡನೇ ಸೆಷನ್ ನಲ್ಲೂ ಗ್ರೀನ್ ಇತ್ತು. L&T, ಮಾರುತಿ ಸುಜುಕಿ, ನೆಸ್ಲೆ, ಆಕ್ಸಿಸ್ ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರ ಬ್ಯಾಂಕ್ ರೆಡ್ ನಲ್ಲಿದ್ವು. ಇತ್ತ ಇನ್ಫೋಸಿಸ್, ಟೆಕ್ ಮಹೀಂದ್ರ, HCL ಟೆಕ್ನಾಲಜೀಸ್, TCS ಮತ್ತು ಬಜಾಜ್ ಫಿನ್ಸಾವ್ ಗ್ರೀನ್ ನಲ್ಲಿದ್ವು. ಒಟ್ಟಾರೆ BSE ನಲ್ಲಿ 2,464 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 1,832 ಸ್ಟಾಕ್ಸ್ ರೆಡ್ ನಲ್ಲಿ ಕೊನೆಗೊಂಡಿವೆ. ಇತ್ತ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 18 ಪೈಸೆ ಇಳಿಕೆಯಾಗಿ $95.34 ಆಗಿದೆ. ಏನೋ ಭಾರತದ ಶೇರ್ ಮಾರ್ಕೆಟ್ ನಲ್ಲಿ ಈಗ IPO ಟ್ರೆಂಡ್ ಜೋರಾಗ್ತಾ ಇದೆ. ಸಾಲು ದೊಡ್ಡ ಕಂಪನಿಗಳು IPO. ಮೊದಲು ಡೆನ್ಮಾರ್ಕ್ ಮೂಲದ ಬಿಯರ್ ಕಂಪನಿ ಕಾರ್ಲ್ಸ್ಬರ್ಗ್ ತನ್ನ ಇಂಡಿಯನ್ ಬಿಸಿನೆಸ್ ಗಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಅಂದ್ರೆ ಸೀಕ್ರೆಟ್ ಆಗಿ IPO ಫೈಲ್ ಮಾಡಿದೆ. ಈ ವರ್ಷದ ಕಡೆಗೆ ಬರ್ತಾ ಇರೋ ಈ IPO ದ ಸೈಜ್ ಸುಮಾರು $700 ಮಿಲಿಯನ್ ಅಂದ್ರೆ 6,600 ಕೋಟಿ ರೂಪಾಯಿ ಇರಬಹುದು ಅಂತ ಬ್ಲೂಮ್ಬರ್ಗ್ ಅಂದಾಜು ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಗ್ಲೋಬಲ್ ಬ್ರ್ಯಾಂಡ್ ಕೋಕಾ ಕೋಲಾ ತನ್ನ ಇಂಡಿಯನ್ ಬಾಟ್ಲಿಂಗ್ ಯೂನಿಟ್ ಹಿಂದೂಸ್ತಾನ್ ಬೆವರೇಜಸ್ ಮೂಲಕ $1 ಬಿಲಿಯನ್ ಅಂದ್ರೆ 9,500 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿ ಬರೋಬ್ಬರಿ $10 ಬಿಲಿಯನ್ ವ್ಯಾಲ್ಯೂಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಮುಂದಿನ ವಾರ ಲಂಡನ್ ನಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಗಳೊಂದಿಗೆ ಮೀಟಿಂಗ್ ಫಿಕ್ಸ್ ಆಗಿದೆ. ಇನ್ನು ಭಾರತದ ಫೇಮಸ್ ಬಿಸ್ಕಿಟ್ ಬ್ರ್ಯಾಂಡ್ ಪಾರ್ಲೆ, ಒರಿಜಿನಲ್ ಪಾರ್ಲೆ, ಅದೇ ಮೆಲಡಿ ಚಾಕ್ಲೇಟ್ ಮಾಡೋ ಕಂಪನಿ $1 ಬಿಲಿಯನ್ ಅಥವಾ 9,530 ಕೋಟಿ ರೂಪಾಯಿ ಮೌಲ್ಯದ IPO ತರೋಕೆ ಪ್ಲಾನ್ ಮಾಡ್ತಿದೆ. ಮುಂದಿನ ವರ್ಷ ಬರಲಿರೋ ಈ IPO ದಿಂದ ಕಂಪನಿ ವ್ಯಾಲ್ಯೂಯೇಷನ್ $10.5 ಬಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಆಗೋ ನಿರೀಕ್ಷೆ ಇದೆ. ಇನ್ನು ಕಡೆದಾಗಿ ದೇಶದ ಅತಿದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ SBI ಮ್ಯೂಚುವಲ್ ಫಂಡ್ ಕೂಡ $1.2 ಬಿಲಿಯನ್ ಅಂದ್ರೆ 11,400 ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋ ಟಾರ್ಗೆಟ್ ನೊಂದಿಗೆ ಜುಲೈ 13ನೇ ತಾರೀಕು IPO ತರ್ತಾ ಇದೆ. ಇದು ಕಂಪ್ಲೀಟ್ ಆಗಿ ಆಫರ್ ಫಾರ್ ಸೇಲ್ ಆಗಿರಲಿದ್ದು ಇರೋ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಮಾರ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು SBI ಮ್ಯೂಚುವಲ್ ಫಂಡ್ ಫ್ರಾನ್ಸ್ನ ಅಮ್ಯುಂಡಿ ಅಸೆಟ್ ಮ್ಯಾನೇಜರ್ಸ್ ಇದಾರಲ್ಲ, ಅವರೊಂದಿಗಿನ ಜಾಯಿಂಟ್ ವೆಂಚರ್ ಇದು. ಅಮ್ಯುಂಡಿ ಅವರು ತಮ್ಮ ಬಳಿ ಇರೋ 20.37 ಕೋಟಿ ಶೇರ್ಸ್ ಅನ್ನ ಮಾರಿ ಈಗ ಪ್ರಾಫಿಟ್ ಬುಕ್ ಮಾಡ್ಕೊಳ್ತಾರೆ. ಇದರ ಪ್ರೈಸ್ ಬ್ಯಾಂಡ್ ಜುಲೈ 9ನೇ ತಾರೀಕು ಅನೌನ್ಸ್ ಆಗುತ್ತೆ. ಏನೋ ಜೂನ್ ತಿಂಗಳ ಆಟೋ ಸೇಲ್ಸ್ ಡೇಟಾ ಹೊರಬಿದ್ದಿದೆ. ಮಿಡಲ್ ಈಸ್ಟ್ ಟೆನ್ಷನ್ ನಡುವೆ ಕೂಡ ಬಹುತೇಕ ಕಂಪನಿಗಳು ಭರ್ಜರಿ ಸೇಲ್ಸ್ ಮಾಡಿವೆ. ಮೊದಲು 4 ವೀಲರ್ ಮಾರ್ಕೆಟ್ ನೋಡೋದಾದ್ರೆ ಮಾರುತಿ ಸುಜುಕಿ ಟೋಟಲ್ ಸೇಲ್ಸ್ 19% ಹೆಚ್ಚಾಗಿ 2 ಲಕ್ಷ ಯೂನಿಟ್ಸ್ ತಲುಪಿದ್ರು ಕೂಡ ಅಂದಾಜಿಗಿಂತ ಕಮ್ಮಿ ಸೇಲ್ಸ್ ಆಗಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 69% ಜಿಗಿದು 63,083 ಯೂನಿಟ್ಸ್ ತಲುಪಿದೆ. EV ಸೇಲ್ಸ್ ಬರೋಬ್ಬರಿ 183% ಬೂಸ್ಟ್ ಆಗಿದ್ರೆ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 35% ಜಂಪ್ ಆಗಿದೆ. ಮಹೀಂದ್ರಾ ಟೋಟಲ್ ಸೇಲ್ಸ್ 37% ಭರ್ಜರಿ ಏರಿಕೆಯಾಗಿ 1.06 ಲಕ್ಷ ಯೂನಿಟ್ಸ್ ಮಾರಾಟ ಆಗಿದೆ. ಏನು ಹ್ಯುಂಡೈ ಸಪ್ಲೈಯರ್ ಬಳಿ ಬೆಂಕಿ ಬಿದ್ದು ಪ್ರೊಡಕ್ಷನ್ ಲಾಸ್ ಆಗಿದ್ರಿಂದ ಟಾರ್ಗೆಟ್ ರೀಚ್ ಆಗಿದೆ. 51,335 ಕಾರುಗಳನ್ನ ಮಾತ್ರ ಸೇಲ್ ಮಾಡಿದೆ. ಹೋಂಡಾ ಕಾರ್ಸ್ ಟೋಟಲ್ ಸೇಲ್ಸ್ 71% ಜಿಗಿದು 8,788 ಯೂನಿಟ್ ಸೇಲ್ ಆಗಿದೆ. ಇನ್ನು ಕಿಯಾ ಮತ್ತು ಟೊಯೋಟಾ ವಿಚಾರಕ್ಕೆ ಬಂದ್ರೆ ಕಿಯಾ 19% ಗ್ರೋತ್ ಕಂಡು 24,552 ಸೇಲ್ಸ್ ಮಾಡಿದೆ ಯೂನಿಟ್ಸ್ ಅನ್ನ. ಟೊಯೋಟಾ 7% ಏರಿಕೆ ಕಂಡು 31,016 ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ. ಇನ್ನು 2 ವೀಲರ್ಸ್ ಕಡೆಗೆ ನೋಡೋದಾದ್ರೆ TVS ಮೋಟಾರ್ ಟೋಟಲ್ ಸೇಲ್ಸ್ 47% ಜಂಪ್ ಆಗಿದೆ. 5.9 ಲಕ್ಷ ಯೂನಿಟ್ ಸೇಲ್ ಆಗಿದೆ, ಅಂದಾಜಿಗಿಂತ ಹೆಚ್ಚು. ಬಜಾಜ್ ಆಟೋ ಟೋಟಲ್ ಸೇಲ್ಸ್ 28% ಹೆಚ್ಚಾಗಿ 4.6 ಲಕ್ಷ ಬೈಕ್ಗಳನ್ನು ಮಾರಾಟ ಮಾಡಿದೆ. ಹೋಂಡಾ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿದ್ರಿಂದ ಟೋಟಲ್ ಸೇಲ್ಸ್ 23% ಜಿಗಿದು 5,28,281 ಟೂ ವೀಲರ್ಸ್ ಅನ್ನ ಸೇಲ್ ಮಾಡಿದೆ. ರಾಯಲ್ ಎನ್ಫೀಲ್ಡ್ ಟೋಟಲ್ ಸೇಲ್ಸ್ 27% ಹೆಚ್ಚಾಗಿ 1,14,000 ಯೂನಿಟ್ಸ್ ಸೇಲ್ ಆಗಿದೆ. ಹೀರೋ ಮೋಟೋಕಾರ್ಪ್ ಟೋಟಲ್ ಸೇಲ್ಸ್ 2% ಡೌನ್ ಆಗಿ 5,41,000 ಯೂನಿಟ್ಸ್ಗೆ ಇಳಿದಿದೆ. ಓಲಾ ಎಲೆಕ್ಟ್ರಿಕ್ ಜೂನ್ ತಿಂಗಳಲ್ಲಿ 16,144 ಯೂನಿಟ್ಸ್ ರಿಜಿಸ್ಟ್ರೇಷನ್ ಆಗಿದ್ದು ಈ ವರ್ಷದ ಮೊದಲ ಕ್ವಾರ್ಟರ್ನಲ್ಲಿ ರಿಜಿಸ್ಟ್ರೇಷನ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,371 ರೂಪಾಯಿ ಹೆಚ್ಚಾಗಿ 1,43,003 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,250 ರೂಪಾಯಿ ಹೆಚ್ಚಾಗಿ 1,30,30,990 ರೂಪಾಯಿ ಆಗಿದೆ.
1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,420 ರೂಪಾಯಿ ಹೆಚ್ಚಾಗಿ 2,28,850 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮದೇ ನಮ್ಮ ಮನವಿ. ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.